ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? SSLC PUC ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ, ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9806722522 9620034338. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 371 ಜೆ ಕಲಂ ಸಮರ್ಪಕವಾಗಿ ಜಾರಿಗೆ ತನ್ನಿ, ಮುಡಿ ಸಮರ್ಪಿಸಿ ಪ್ರತಿಭಟಿಸಿದ ಅಹಿಂಸಿತರ ವೇದಿಕೆಯ ಕಾರ್ಯಕರ್ತರು. ಟಿಬಿ ಮುಕ್ತ 2025 ಅಭಿಯಾನಕ್ಕೆ ನಿಕ್ಷಯ ಮಿತ್ರರು ಕೈಜೋಡಿಸಲು ಮುಂದಾಗಿ ಡಾಕ್ಟರ್ ಚಂದ್ರಕಾಂತ್ ನರಬೋಳಿ. ಅಕ್ಟೋಬರ್ 21ರಂದು ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲಾ ಕುರುಬರ ಕೊಂಡ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಮತ್ತು 3 ವಸತಿ ನಿಲಯಗಳನ್ನು ಉದ್ಘಾಟಿಸಿದ ರಾಜ್ಯ ಸಚಿವ ಎ. ನಾರಾಯಣಸ್ವಾಮಿ.
ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 371 ಜೆ ಕಲಂ ಸಮರ್ಪಕವಾಗಿ ಜಾರಿಗೆ ತರಬೇಕು. ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿ ಒದಗಿಸಬೇಕು ಎಂದು ಆಗ್ರಹಿಸಿ ಅಹಿಂದ ಚಿಂತಕರ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 371 ಜೆ ಕಲಂ ಸಮರ್ಪಕವಾಗಿ ಜಾರಿಗೆ ತರಬೇಕು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ನಡೆಯುತ್ತಿರುವ ಅಕ್ರಮ ಭ್ರಷ್ಟಾಚಾರ ತಡೆಗಟ್ಟಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮುಡಿ ಸಮರ್ಪಿಸಿ ವಿಶಿಷ್ಟ ರೀತಿಯಲ್ಲಿ ಅಹಿಂದ ಚಿಂತಕರ ವೇದಿಕೆಯ ಕಾರ್ಯಕರ್ತರು ಆಗ್ರಹಿಸಿದರು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಘೋಷಣೆಯನ್ನ ಕೂಗಿದರು. ಹೈದರಾಬಾದ್ ಕರ್ನಾಟಕದಿಂದ ಚೆಲ್ಲಾಟಾಡುತ್ತಿರುವ ಬಸವರಾಜ ಬೊಮ್ಮಾಯಿ ಅವರಿಗೆ ಧಿಕ್ಕಾರ. 371 ಜೆ ಕಲಂ ಜೊತೆ ಚೆಲ್ಲಾಟಾಡುತ್ತಿರುವ ಈ ಭಾಗದ ಎಂಎಲ್ಎಗಳು ಸತ್ತಾರಪ್ಪ ಸತ್ತಾರು. ಮುಡಿ ಸಮರ್ಪಣೆ ಮಾಡಿಸಿಕೊಳ್ಳುವ ಮೂಲಕ ಅಹಿಂದ ಚಿಂತಕರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಅವರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಮಾಡ್ತಾ ಇಲ್ಲ. ಈ ಭಾಗದ 371 ಜೆ ಕಲಂ ಸಮರ್ಪಕವಾಗಿ ಜಾರಿ ತರ್ತಾ ಇಲ್ಲ. ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ದುಡ್ಡನ್ನ ಬೇಕಾಬಿಟ್ಟಿಯಾಗಿ ಅಕ್ರಮ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇವಕ್ಕೆಲ್ಲನನ್ನು ಖಂಡಿಸಿ ನಾವು ಇವತ್ತು ನಮಗಂತೂ 40% ಕೊಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ನನ್ನ ಮುಡಿಯನ್ನು ರಾಜ್ಯ BJP ಸರ್ಕಾರಕ್ಕೆ ಮತ್ತು ಈ ಭಾಗದ MLAಗಳು ಸತ್ತವರು ಅಂಥೇಳಿ ಅವರಿಗೆ ನನ್ನ ಮುಡಿಯನ್ನು ದಾನ ಮಾಡಿದ್ದೀನಿ. ಈಗಲಾದರೂ ಈ ಮುಡಿಯನ್ನು ಏನು ತೆಗೆದುಕೊಂಡು ನಮಗೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡಬೇಕು. ಹೈದರಾಬಾದ್ ಕರ್ನಾಟಕದ 371 ಜೆ ಕಲಂ ಸಮರ್ಪಕವಾಗಿ ಜಾರಿ ತರಬೇಕು. ಈ ಭಾಗದ ಸರ್ಕಾರಿ ನೌಕರರಿಗೆ ಮುಂಬಡ್ತಿಯನ್ನು ಕೊಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ದುಡ್ಡನ್ನು ಏನು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಸೇರಿಕೊಂಡು ಲೂಟಿ ಹೊಡಿತಾ ಇದ್ದಾರೆ, ಅಕ್ರಮ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟಿ ಇವತ್ತು ಕಾನೂನು ಕ್ರಮ ಕೈಗೊಂಡು ಎಲ್ಲ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಎಲ್ಲರಿಗೂ ಜೈಲಿಗೆ ತಟ್ಟಬೇಕಂತೇಳಿ ನಾನು ಇವತ್ತು ನನ್ನ ಮುಡಿಯನ್ನು ಬಸವರಾಜ ಬೊಮ್ಮಾಯಿ ಅವರಿಗೆ, ರಾಜ್ಯ BJP ಸರ್ಕಾರಕ್ಕೆ, ಹೈದರಾಬಾದ್ ಕರ್ನಾಟಕದ ಎಲ್ಲ MLAಗಳಿಗೆ ದಾನ ಮಾಡಿದ್ದೀನಿ. ಅದಕ್ಕಾಗಿ ಈಗಲಾದರೂ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡ್ರಿ ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಕಲಬುರಗಿ ನಗರದ ಹಳೆಯ ಜಿಲ್ಲಾ ಆಸ್ಪತ್ರೆ ಟಿಬಿ ಕೇಂದ್ರದ ಆವರಣದಲ್ಲಿ ಕ್ಷಯ ಮಿತ್ರ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕ್ಷಯ ರೋಗದಿಂದ ಬಳಲುತ್ತಿರುವವರಿಗೆ ಪೌಷ್ಟಿಕ ಆಹಾರ ಪೌಡರ್ ವಿತರಿಸಲಾಯಿತು. ಟಿಬಿ ಮುಕ್ತ 2025 ಅಭಿಯಾನಕ್ಕೆ ಕ್ಷಯ ಮಿತ್ರರು ಕೈಜೋಡಿಸಲು ಮುಂದಾಗಿ ಎಂದು ಡಾಕ್ಟರ್ ಚಂದ್ರಕಾಂತ್ ನರಬೋಳಿ ಅವರು ಕರೆ ನೀಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ಕಲಬುರಗಿ ಹಾಗೂ ಸಕ್ಷಮ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್, ಜ್ಯೋತಿ ಆರ್ಗ್ಯಾನಿಕ್ ಮಿಲ್ ವಿಟಾ ಏಜೆನ್ಸಿ, ಕಪನೂರ್ ಕಲಬುರಗಿ ಸಹಯೋಗದಲ್ಲಿ 75ನೇ ಆಜಾದಿ ಕಾ ಅಮೃತ್ ಮಹೋತ್ಸವದ ಕಾರ್ಯಕ್ರಮದಡಿ ಕ್ಷಯ ಮಿತ್ರ ಅಭಿಯಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸಮುದಾಯದಲ್ಲಿ ಟಿಬಿ ಅಂದರೆ ಕ್ಷಯ ರೋಗದಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಸಹಕರಿಸಲು ಕ್ಷಯ ಮಿತ್ರ ನಮ್ಮೊಂದಿಗೆ ಕೈಜೋಡಿಸಲು ಕ್ಷಯ ಮುಕ್ತ ಗ್ರಾಮ ನಗರ ಮಾಡುವಲ್ಲಿ ದಾನಿಗಳ ಪಾತ್ರ ಬಹಳ ಪ್ರಾಮುಖ್ಯತೆ ಇದೆ. ಕ್ಷಯರೋಗ ಮುಕ್ತ ಕರ್ನಾಟಕ ಮಾಡಲು ಸಾಧ್ಯವಿದೆ ಎಂದು ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಚಂದ್ರಕಾಂತ್ ನರಿಬೋಳಿ ಅವರು ಕಾರ್ಯಕ್ರಮದಲ್ಲಿ ಕರೆ ನೀಡಿದರು. 1-2 ಪೇಷಂಟ್ಗಳಿಗೆ ನಾವು ಕೊಡೋದ್ರಿಂದ ಪ್ರಚಾರ ಆಗೋದಿಲ್ಲ. ಮೊದಲನೇದಾಗಿ ಇದೊಂದು ಪ್ರಚಾರ ಸಾರ್ವಜನಿಕ ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ 9/9/2022 ಪ್ರಧಾನಮಂತ್ರಿಯವರು ಮತ್ತು ರಾಷ್ಟ್ರಪತಿಯವರು ಈ ಕಾರ್ಯಕ್ರಮವನ್ನು ಕ್ಷಯ ಮಿತ್ರ ಅಂತೇಳಿ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ. ಆ ಕಾರ್ಯಕ್ರಮದ ಮುಖಾಂತರ ಈ ಒಂದು ಕ್ಷಯ ರೋಗದಿಂದ ಬಳಲುತ್ತಿರುವಂಥ ಎಲ್ಲ ಒಂದು ಬಡ ರೋಗಿಗಳಿಗೆ ಈ ದುಡ್ಡು ಈಗಾಗಲೇ ನಿಮ್ಮೆಲ್ಲ ಅಕೌಂಟಿಗೆ ಬಂದುಬಿಟ್ಟಿದೆ. ಯಾರ್ಯಾರು ನಾವು ರೋಗದಿಂದ ಬಳಲ್ತಾ ಇದ್ದೀವೋ ಪ್ರತಿಯೊಬ್ಬರಿಗ ಅಕೌಂಟಿಗೆ ದುಡ್ಡು ಹಾಕಿದ್ದೀವಿ. ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಹಿಡಿದು ಲಾಸ್ಟ್ ಇನ್ಸ್ಟಾಲ್ಮೆಂಟ್ವರೆಗೂ ದುಡ್ಡು ಹಾಕಿದ್ದೀವಿ. ಸುಮಾರು ನಮ್ಮಲ್ಲಿ ಈಗ 3,000 ಚಿಲ್ಲರೆ ಇದೆ. ಆ 3,000 ಚಿಲ್ಲರೆ ರೋಗಗಳಲ್ಲಿ 2,000 ಮೇಲ್ಪಟ್ಟ ರೋಗಿಗಳು ಕೊಟ್ಟಿದ್ದೀವಿ. ಇನ್ನೂ 1,000 ನಮ್ಮಲ್ಲಿ ಪೆಂಡಿಂಗ್ ಇದೆ. ಇನ್ನೂ 1,000 ಪೆಂಡಿಂಗ್ನಲ್ಲಿ 500 ಜನ ಅಕೌಂಟ್ ಎಂಟಿ ಆಗಿದ್ದೇವೆ. ಅಕೌಂಟ್ ಸಿಗಲಿಲ್ಲ, ನಮಗೆ ಎಂಟಿ ಇದೆ. ಉಳಿದಿದ್ದ ಕಾರಣದಿಂದ ಇದಾಗಿಲ್ಲ. ಉಳಿದವರಿಗೂ ಕೂಡ ನಾವು ಇನ್ನೂ ದುಡ್ಡು ಬರ್ತಾ ಇದೆ. ನಮಗೆ ಇನ್ನೂ 40 ಲಕ್ಷ ಬರ್ತಾ ಇದೆ ಶಾರ್ಟ್ಲಿ ನಮಗೆ. ಯಾರ್ಯಾರಿಗೆ ದುಡ್ಡು ಮುಟ್ಟಿಲ್ಲೋ ಆ ದುಡ್ಡು ಕೂಡ ಅವ್ರ ಅಕೌಂಟಿಗೆ ಹಾಕ್ತೀವಿ. ನಾವು ಪ್ರತಿ ತಿಂಗಳ 500-500 ರೂಪಾಯಿ ಹಾಕ್ತೀವಿ ನಾವು.
ಇದು ಎದಕ್ಕೋಸ್ಕರ ಅಂದ್ರೆ ಪೌಷ್ಟಿಕ ಆಹಾರಕ್ಕೋಸ್ಕರನೇ ದುಡ್ಡು ಕೊಡ್ತೀವಿ ನಿಮಗೆ. ಈಗ ಸರ್ಕಾರ ಮುಂದೆ ಏನು ಮಾಡಿದೆ, ಆ ದುಡ್ಡಿನ ಜೊತೆಯಲ್ಲಿ ಯಾರ್ಯಾದರೂ ದಾನಿಗಳಿದ್ರೆ ಸೊ ದಾನಿಗಳ ಮುಖಾಂತರ ಅವರನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ. ಸೊ ದಾನಿಗಳು ಅಡಾಪ್ಟ್ ಮಾಡಿಕೊಂಡು ಯಾವ 6 ತಿಂಗಳ ಪೇಷಂಟ್ಸ್ ಇರ್ತಾವೋ ಶಾರ್ಟ್ ಕೋರ್ಸ್ನಾಗ 6 ತಿಂಗಳು, ಈಗ DRP TB ಪೇಷಂಟ್ಸ್ ಇದ್ದು ಅಂದ್ರೆ ಅವು 9 ತಿಂಗಳು 18 ತಿಂಗಳು 24 ತಿಂಗಳ ತನಕ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ. ಸೊ ಅಷ್ಟು ತಿಂಗಳಿಗೆ ಅವರಿಗೆ ಪ್ರತಿ ತಿಂಗಳು ದಾನದ ರೂಪದಲ್ಲಿ ದಾನಿಗಳು ಅಡಾಪ್ಟ್ ಮಾಡಿಕೊಂಡು ಅವ್ರಿಗೆ ಏನು ಕೊಡ್ಬೇಕನ್ನಿಸ್ತದೆ ಅವ್ರು ಕೊಡಲಿ, ಪೌಡರ್ ರೂಪದಾಗರೆ ಕೊಡಲಿ ಅಥವಾ ದಿನಸಿ ರೂಪದಲ್ಲಿ. ಇನ್ನೋರ್ವ ಮುಖ್ಯ ಅತಿಥಿಗಳಾದ ಅಧೀಕ್ಷಕರು ಹಾಗೂ ಜಿಲ್ಲಾ ಶಸ್ತ್ರಜ್ಞರು ಜಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಅಂಬರಾಯ ರುದ್ರವಾಡಿ ಅವರು ಮಾತನಾಡಿ, ಕ್ಷಯ ರೋಗಿಗಳು ಭಯ ಪಡುವ ಅಗತ್ಯವಿಲ್ಲ, ಬಹುಬೇಗನೆ ಕ್ಷಯ ಮುಕ್ತರಾಗಿ ಹೊರಬರಬೇಕು ಎಂದು ಹೇಳಿದರು. ಔಷಧ ಮರೆಯಂಗಿಲ್ಲ. ಆಮೇಲೆ ಹೂವಿಗ ಇದೇನಂತಾರ, ದೇವ್ರಿಗೆ ಹೂವ ತಪ್ಪಿದ್ರು ನಿಮ್ಮ ಔಷಧ ತಪ್ಪಂಗಿಲ್ಲ. ನೀವು ಒಂದಿನ ಪೂಜೆ ನಿಂದ್ರಲೆಕ್ಕ ಔಷಧ ನಿಂದ್ರಂಗಿಲ್ಲ ಅಂದಾಗಲೇ ಹೊರಗೆ ಬರ್ತೀರಿ ನೀವು ಈ ರೋಗದಿಂದ. ದಯವಿಟ್ಟು ಅರ್ಥ ಮಾಡ್ಕೊರಿ. ನಿಮ್ಮಿಂದ ನಿಮ್ಮ ಕುಟುಂಬ ಅದ, ನಿಮ್ಮ ತಾಯಿ ತಂದೆ ಅದಾರ, ಅಣ್ಣ ತಮ್ಮಂದಿರ ಅದಾರ, ಬಂಧು ಬಳಗ ಅದ, ಪ್ರತಿಯೊಬ್ಬರು ನೀವು ಯಾರು ನೌಕರದಾರ ಇದ್ರಿ ಅಂದ್ರೆ ನಿಮಗೊಂದು ಸಿಬ್ಬಂದಿ ಅದ ನಿಮ್ಮ ಜೊತೆಗೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟೇ. ಕರೆಕ್ಟ್ ಟೈಮಿಗೆ ನೀವು ಔಷಧ ತಗೊಂಡ್ರಿ ಖಂಡಿತವಾಗಿ ಗುಣಮುಖರಾಗ್ತೀರಿ. ಇದ್ರಾಗ 2 ಮಾತಿಲ್ಲ. ಯಾರು ಅರ್ಧಂಬರ್ಧ ಔಷಧ ತಗೊಳ್ಳೋದು, ಮತ್ತೆ ಅರ್ಧಂಬರ್ಧ ಒಂದಿಷ್ಟು ದಿನ ಸಫರ್ ಆಗೋದು, ಮತ್ತೆ ಅರ್ಧಂಬರ್ಧ ಔಷಧ ತಗೊಳ್ಳೋದು, ಹಿಂಗೆ ಮಾಡ್ಕೊತ ಬಂದು ಇಲ್ಲಿಗೆ ಬಂದು ಮುಟ್ದಂಗೆ ಆಗ್ಯದ. ಈಗಲೂ ನೀವು ಏನಾದರೂ ಇದನ್ನೇ ಮಾಡ್ತಾ ಹೋದಿವಿ ಅಂದ್ರೆ ಔಷಧ ಇಲ್ಲ. ಇದಕ್ಕೆ ನೀವು ಮಾಡೋ ಇದಕ್ಕೆ ಔಷಧ ಎಲ್ಲಿಂದ? ಸರ್ಕಾರ ಬಹಳ ವೆಚ್ಚ ಮಾಡ್ತಾ ಇದೆ. ನಿಮ್ಮ ಹತ್ರ ಸರ್ಕಾರದ ಸದುಪಯೋಗ ತಗೊಂಡು ಯಾವಾಗಲೂ ನಿಮ್ಗೆ ಏನಾದರೂ ಕುಂದುಕೊರತೆ ಬಂದಲ್ಲೇ ಇಲಾಖೆ ಭೇಟಿಯಾರಿ. ಆರೋಗ್ಯ ಇಲಾಖೆ ಮತ್ತು ನಮ್ಮ ವಿಶೇಷವಾಗಿ ನಿಮಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜಿಲ್ಲಾ DRTB ಮೇಲ್ವಿಚಾರಕ ಸುರೇಶ್ ದೊಡ್ಡಮನಿ ಅಧ್ಯಕ್ಷತೆಯನ್ನ ವಹಿಸಿದ್ದರು. ನೋಡಲ್ DRTB ವೈದ್ಯಾಧಿಕಾರಿ ಡಾಕ್ಟರ್ ಅವಿನಾಶ್ ಖಸಗೆ, RMO ಡಾಕ್ಟರ್ ಓಂ ಪ್ರಕಾಶ್, GA ಬೀರಪ್ಪ, DPS ಅಬ್ದುಲ್ ಜಬ್ಬಾರ್, ಸಮಾಲೋಚಕ ಮಂಜುನಾಥ್ ಕಂಬಾಳಿಮಠ್, ಸಂತೋಷ್ ಬಿದ್ರಾಣಿ, ಹಿರಿಯ ಕ್ಷಯರೋಗ ಮೇಲ್ವಿಚಾರಕರಾದ ಡಾಕ್ಟರ್ ಶರಣಬಸಪ್ಪ ಸಜ್ಜನ್, ಶರಣು ಸಿಂಗೆ, ಸಮಾಲೋಚಕಿ ಶಕುಂತಲಾ ದೊಡ್ಡಮನಿ, TBHV ಬಸವರಾಜ್ ಪಾಟೀಲ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಕ್ಷಯರೋಗದಿಂದ ಬಳಲುತ್ತಿರುವವರಿಗೆ ಪೌಷ್ಟಿಕ ಆಹಾರದ ಪೌಡರ್ ವಿತರಿಸಲಾಯಿತು. ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲಾ ಕುರುಬರ ಗೊಂಡ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಅಕ್ಟೋಬರ್ 21ರಂದು ನಡೆಸಲಾಗುತ್ತಿದೆ. ಬೀದರ್, ಯಾದಗಿರಿ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಗೊಂಡ ಕುರುಬ, ಕಾಡು ಕುರುಬ ಜನಾಂಗವಿದೆ ಎಂದು ಅಂದಿನ ಬ್ರಿಟಿಷ್ ಮಹಾರಾಣಿಯವರು 1935ರಲ್ಲಿ ನಡೆಸಿದ ಜಾತಿಗಣತಿಯ ಪಟ್ಟಿಯಲ್ಲಿ ಹಾಗೂ ಸರ್ಕಾರದ ಗೆಜೆಟ್ ಪಟ್ಟಿಯಲ್ಲಿ ಉಲ್ಲೇಖವಿದೆ. ಕಲಂ 15 ಕಾಡು ಕುರುಬ, ಕಲಂ 18 ಜೇನು ಕುರುಬ, 28ರಲ್ಲಿ ಬೆಟ್ಟ ಕುರುಬ ಹಾಗೂ ಗೊಂಡ ಜಾತಿ ಪಟ್ಟಿಯಲ್ಲಿ ಇವುಗಳನ್ನು ಸಮಾನಾಂತರ ಪರ್ಯಾಯ ಪದವೆಂದು ಒಪ್ಪಿಗೆ ನೀಡುವುದರ ಮುಖಾಂತರ ಈ 3 ಜಿಲ್ಲೆಯ ಜನರಿಗೆ ಸಂವಿಧಾನದ ಹಕ್ಕು ಕೂಡಲೇ ನೀಡಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷ ಗುರುನಾಥ್ ಪೂಜಾರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕಲಬುರಗಿ ಜಿಲ್ಲಾ ಕುರುಬ ಗೊಂಡ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ದಿನಾಂಕ 21/10/2022 ಬೆಳಗ್ಗೆ 11 ಗಂಟೆಗೆ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಹಮ್ಮಿಕೊಂಡಿರುವಂಥ ಒಂದು ವಿಷಯ. ಯಾಕೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅಂತಂದರೆ, ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹ ಅಂದರೆ 1935ರ ಅವಧಿಯಲ್ಲಿ ಏನು ಬ್ರಿಟಿಷಿನ ರಾಣಿ ಎಲಿಜಬೆತ್ ರವರು ಅಂದಿನ ಜಾತಿ ಗಣತಿಯ ಪಟ್ಟಿಯಲ್ಲಿ ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆ, ಯಾದಗಿರಿ ಜಿಲ್ಲೆ ಕುರುಬರೇ ಗೊಂಡ್ರು, ಗೊಂಡ್ರೆ ಕುರುಬರು ಅಂತಕ್ಕಂಥ ಒಂದು ಜಾತಿಯ ಪಟ್ಟಿಯಲ್ಲಿರ್ತಕ್ಕಂಥ ನಾವುಗಳು ಇಲ್ಲಿವರೆಗೆ ಯಾವುದೇ ಸರ್ಕಾರಿ ಸವಲತ್ತಲ್ಲಿ ಮತ್ತು ಜಾತಿಯ ಪ್ರಮಾಣ ಪತ್ರಗಳನ್ನು ತಗೋಬೇಕಂತಂದರೆ ತುಂಬ ಸಂಕಷ್ಟವಾದಂಥ ವಿಷಯವಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ 1996 ಮತ್ತು 97ರಲ್ಲಿ ಇರ್ತಕ್ಕಂಥ ಕರ್ನಾಟಕ ಸರ್ಕಾರ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಗೊಂಡ್ರೆ ಕುರುಬರು, ಕುರುಬರೇ ಗೊಂಡ್ರು ಅಂತಕ್ಕಂಥ ಒಂದು
ಸಿನಾನಿಮಸ್ ವರ್ಡ್ ಅಥವಾ ಸಮಾನಾಂತರ ಪದ ಪರ್ಯಾಯ ಪದವಾಗಿ ಇದನ್ನು ಪರಿಗಣಿಸಬೇಕು ಅಂತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕಳಿಸಿದ ನಂತರ ಕೇಂದ್ರ ಸರ್ಕಾರ ಇಲ್ಲ ಇದು ಜಾತಿ ಪಟ್ಟಿಯಲ್ಲಿ ಸೇರಿಸಬೇಕು ಅಥವಾ ಪರ್ಯಾಯ ಪದ ಅಂತ ಸೇರಿಸಬೇಕಾದ್ರೆ ಕುಲಶಾಸ್ತ್ರ ಅಧ್ಯಯನ ಅಂತಕ್ಕಂಥದ್ದು ಬೇಕಾಗ್ತದೆ ಅಂತಕ್ಕಂಥ ಒಂದು ನಿಯಮದ ಪ್ರಕಾರ 96-97ರಲ್ಲಿ ಕಳಿಸಿರುವಂಥ ಒಂದು ವರದಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ವಾಪಸ್ ಕಳಿಸ್ತು ಅಂತಕ್ಕಂಥದ್ದು. ತದನಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 2013 ಮಾರ್ಚ್ 3ರಂದು ಪುನಃ ಈ ಕುಲಶಾಸ್ತ್ರ ಅಧ್ಯಯನದ ಮುಖಾಂತರ ಮೈಸೂರು ಬುಡಕಟ್ಟು ಅಧ್ಯಯನ ಸಂಸ್ಥೆಯ ವರದಿಯನ್ನು ಆಧರಿಸಿ ಕರ್ನಾಟಕ ಸರ್ಕಾರ ಪುನಃ ಕೇಂದ್ರ ಸರ್ಕಾರಕ್ಕೆ ಈ 3 ಜಿಲ್ಲೆಯಲ್ಲಿ ಗೊಂಡ್ರೆ ಕುರುಬರು ಕುರುಬರೇ ಗೊಂಡ್ರು ಅಂತಕ್ಕಂಥ ವರದಿಯನ್ನು ಪುನಃ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತದೆ. ಕಾರ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಸಿ ಮುಡುಬುಳು, ರವಿಗೊಂಡ, ಶ್ರೀಮತಿ ನಿರ್ಮಲಾ ಬರ್ಗಾಲ್, ಮಲ್ಲಿಕಾರ್ಜುನ್ ಶಂಕೂರ್, ಗಣಪತಿ ಭಗವಂತರಾಯ ಪಾಟೀಲ್, ಈರಣ್ಣ ಝಳಕಿ, ರಮೇಶ್ ಪೂಜಾರಿ, ನಾಗೇಶ್ ಮುಚ್ಚಖೇಡ್, ಪರಮೇಶ್ ಆಲ್ಗೂಡ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಡಗಂಚಿಯಲ್ಲಿರುವ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸೋಮವಾರ ಡಾಕ್ಟರ್ ಅಂಬೇಡ್ಕರ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಮತ್ತು ಅಮರ್ಜಾ, ಮಲಪ್ರಭಾ ಹಾಗೂ ನರ್ಮದಾ ಎಂಬ 3 ವಸತಿ ನಿಲಯಗಳನ್ನು ಕೇಂದ್ರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಖಾತೆಯ ರಾಜ್ಯ ಸಚಿವರಾದ ಎ. ನಾರಾಯಣಸ್ವಾಮಿ ಅವರು ಉದ್ಘಾಟಿಸಿದರು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಪ್ರಾಯೋಜಿಸಲ್ಪಟ್ಟ ಡಾಕ್ಟರ್ ಅಂಬೇಡ್ಕರ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಮತ್ತು ಯೂನಿವರ್ಸಿಟಿಯ ಹಾಸ್ಟೆಲ್ಗಳ ಉದ್ಘಾಟನಾ ಸಮಾರಂಭ ಸೋಮವಾರ ಅಕ್ಟೋಬರ್ 17ರಂದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಜರುಗಿತು. ಗೌರವಾನ್ವಿತ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವರಾದ ಎ. ನಾರಾಯಣಸ್ವಾಮಿ ಮತ್ತು ಗಣ್ಯರು ಭಾರತ ರತ್ನ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಜ್ಯೋತಿ ಬೆಳಗಿಸಿ ಸಮಾರಂಭ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಈ ಸಂದರ್ಭದಲ್ಲಿ ಸತ್ಕರಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಮಾನ್ಯ ಉಪಕುಲಪತಿಗಳಾದ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ ಅವರು ಮಾತನಾಡಿದರು. ಮೆಂಬರ್ ಆಫ್ ಪಾರ್ಲಿಮೆಂಟ್ ಡಾಕ್ಟರ್ ಉಮೇಶ್ ಜಿ ಯಾದವ್ ಜಿ ಜಸ್ಟ್ he left because of some other occasion. Honorable President of Kalyana Karnataka Human Resources Agriculture and Cultural Society Sri Basavaraj Patil CWG. Honorable Chairman Kalyana Karnataka Regional Development Board and MLA Sri Dattatreya C. Patil Revurji. Honorable Member of Legislative Assembly Aland Sri Subhas R. Guttedarji. Honorable Member of Legislative Council Sri P.G. Patil ji.
and Professor Balsaraj Donur, the registrar, and Dr. Sangamesh, coordinator, guests, deans, head of the departments, coordinators. So we are today we are organizing this program to inaugurate the Dr. Ambedkar Center for Excellence to give civil service coaching to the candidate belongs to the SC category. This is sponsored by the Ministry of Social Justice and Empowerment, Government of India. And coming to this about our university, the university is spread across 654 acres of land with buildings supporting academic, administrative amenities required for higher education institution. It is built on its own campus, housing 27 departments, 11 schools, 3 centers. The university has a state-of-the-art library facility, including digital library with online access to books and journals. The infrastructure development at CUK is focused on creating a required environment for imparting quality education. Presently, there are about 2,000 students enrolled in UG, PG and PhD programs, and the faculty members of various departments of the university are able to publish a good number of research publication papers in well-cited and high impact factor journals, in addition to papers, articles in proceedings, books and book chapters. Further, the research at the university resulted in filing of patents and also expanding partnerships, collaborations with national and international institutions, organizations, in addition to successfully ಡಾಕ್ಟರ್ ಅಂಬೇಡ್ಕರ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಮತ್ತು ಅಮರ್ಜಾ, ಮಲಪ್ರಭಾ ಹಾಗೂ ನರ್ಮದಾ ಎಂಬ 3 ವಸತಿ ನಿಲಯಗಳನ್ನು ಕೇಂದ್ರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಖಾತೆಯ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಉದ್ಘಾಟಿಸಿ ನಂತರ ಮಾತನಾಡಿದರು. ಅಂಬೇಡ್ಕರ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಕೇಂದ್ರ ಉದ್ಘಾಟನೆ ಮಕ್ಕಳಿಗೆ ಕೇವಲ ಪಠ್ಯ ಬೋಧಿಸದೆ ಸಮಾಜದಲ್ಲಿ ಆದರ್ಶಪ್ರಾಯ ಜೀವನ ಸಾಗಿಸುವುದಕ್ಕೆ ಪೂರಕವಾಗಿ ಮೌಲ್ಯಯುತ ಶಿಕ್ಷಣ ಮತ್ತು ಸಂಸ್ಕಾರ ನೀಡಬೇಕು ಎಂದು ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಹೇಳಿದರು. ಈ ಭಾಗದ KKHRನ ಕಲಬುರಗಿಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಗಳಾಗಿ ಉಪಸ್ಥಿತಿರ್ತಕ್ಕಂಥ ತಮ್ಮ ಮುಂದೆ ತಮ್ಮದೇ ವಿಚಾರಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಈ ಭಾಗದ KKRDB ಡೆವಲಪ್ಮೆಂಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ದತ್ತಾತ್ರೇಯ ಸಿ ಪಾಟೀಲ್ರವರು, ನಮ್ಮ ಶಾಸಕರು, ಮತ್ತೊಬ್ಬ ಹಿರಿಯ ವಿಧಾನಸಭೆ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಸುಬೇಶ್ ಗುತ್ತೇದಾರ್ ಅವರು, ವೈಸ್ ಚಾನ್ಸಲರ್ ಆಗಿದ್ದಂಥ ಭಟ್ಟು ಸತ್ಯನಾರಾಯಣರವರು, ಮತ್ತೊಬ್ಬ ಹಲವಾರು ಅಭಿವೃದ್ಧಿಯಿಂದ ಅಧ್ಯಕ್ಷರಂತ ದೇವೇಂದ್ರನಾಥ್ ಅವರು, ರಿಜಿಸ್ಟರ್ ಆಗಿದ್ದಂಥ ಬಸವರಾಜ್ ದೋನೂರವರು, ಈ ಕಾರ್ಯಕ್ರಮವನ್ನು ಭಾಗವಹಿಸಬೇಕಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಣೆಯನ್ನು ಮಾಡಿ ಶುಭ ಕೋರಿ ನಿರ್ಗಮಿಸಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರು ಉಮೇಶ್ ಜಾಧವ್ ಅವರು, ವೇದಿಕೆ ಮುಂಭಾಗದಲ್ಲಿ ಅನೇಕ ಗಣ್ಯರಿದ್ದಾರೆ. ಈ ಒಂದು ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಜೊತೆಗೆ UPSC ಕೋಚಿಂಗನ್ನು ಪಡಿಬೇಕು ಅಂಥೇಳಿ 84 ಮಂದಿ ಅಡ್ಮಿಷನ್ ಆಗಿ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಭಾಳ ನಮ್ಮ ಶಾಸಕರು, ನಮ್ಮ ನಾಯಕರು ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅವಶ್ಯಕತೆ ಇತ್ತಾ ಇಲ್ವಾ
ಈ ದೇಶದಲ್ಲಿ ಅನ್ನೋದು ಪ್ರಶ್ನೆ ಅನೇಕರ ಮುಂದೆ ಇದೆ. ಶಿಕ್ಷಣದ ಬಗ್ಗೆ ಮಾತಾಡಬೇಕಾದ್ರೆ ಶಿಕ್ಷಣ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮಾತನಾಡಿ, ಇಲ್ಲಿ ಎಕ್ಸಲೆನ್ಸ್ ಸೆಂಟರ್ ಸ್ಥಾಪಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಸೆಂಟ್ರಲ್ ಮಿನಿಸ್ಟರ್ our leader Sri A. Narayan Swamy, Honorable Minister of State for Social Justice and Empowerment, and on the dais our University Vice Chancellor Sri Satyanarayan Ji, and one more senior leader of this region and chairman for Kalyan Karnataka board, Sri Basaraj Patil Sedam Ji, and our senior leader MLA Subhash Gutedar Ji, my dear students and all senior people here, it gives me an immense pleasure to be a part of the inauguration of Sri Dr. Ambedkar Center of Excellence and University Hostel. Central University of Karnataka, being in the region of Kalyan Karnataka, is a significant contribution to eradicate regional imbalance and disparity in the higher education. The university is growing lean and bonds during the period of Sri Vice Chancellor our Satyanarayan Ji. It is a dream project of the central government to uplift youth of this region and other states. The university in the true spirit represents India. Thus it is the future further in the cap of it's a feather in the cap of Kalyan Karnataka region also. A decade-old university is inching towards bringing change in the lives of youth through the new national education policy brought by our Honorable Prime Minister Sri Narendra Modi ji. And Karnataka is the first state to implement the new national education policy. It feels me proud that saying in the entire nation, Karnataka is the first state to implement the new national education policy. In the entire nation, Karnataka is the first state. So I feel immensely happy for implementing the Karnataka being the first state in the nation. The education policy has characteristic of the knowledge and skill building of the precondition to equip the youth, who will be trained enough to become the job creators rather than job seekers. The significant context of the inaugural ceremony is to equip the disparate section of the society through Dr. Baba Saheb Ambedkar Center of Excellence. It is a visionary initiative of the central government to uplift the education system for the SC and ST students of this region and the country. The student will be having an opportunity to new exposures and experience through engaging with the role model teachers during the UPSC coaching. I came to know that many students from the states have also taken the admission in this UPSC coaching. The state and the center need well-trained administrators. Training center for the stature of Dr. Baba Saheb Ambedkar Center of Excellence is a true gift of the university to the depressed section of the region. ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ಕೂಡ ಮಾತನಾಡಿದರು. आज हमारे केंद्रीय विश्वविद्यालय को आकर एक महत्वपूर्ण 2 प्रोजेक्ट को उन्होंने उद्घाटन किया है. ये हमारे लिए और इस विश्वविद्यालय के लिए एक ऐतिहासिक प्रसंग है. ऐसे प्रसंग में मैं अपने आप उनको हृदय से अभिनंदन करता हूँ और
सामान्यतः यह एक नया विश्वविद्यालय है। विद्यार्थियों को ठहरने के लिए स्थान की अभाव बहुत है। इसको पूर्ति करने के लिए उनके मंत्रालय द्वारा 2 भवन के निर्माण, उसके लिए उन्होंने जो अनुदान दिया, आज उसका विधिवत लोकार्पण हुआ है। वैसे ही आदरणीय दत्तात्रेय पाटिल रेवूर के नेतृत्व में वे भी इस विश्वविद्यालय के विद्यार्थियों के लिए अपने कल्याण कर्नाटक बोर्ड से एक विशिष्ट धनराशि देकर उन्होंने भी एक भवन की निर्माण करके दिया। ये गुलबर्गा में होने के कारण यह सुविधा इस बोर्ड के द्वारा मिला है और यहाँ पढ़ने वाले विद्यार्थियों को ठीक वातावरण रहे, ये अपेक्षा है। विशेषकर इसके साथ साथ जो 1 अक्टूबर से जो अंबेडकर जी का सपना था, जिसको आवाज नहीं उनको आवाज देना, वॉइस टू वॉइसलेस मैन, यह एक महत्वपूर्ण केंद्र यहाँ पर प्रारंभ करते हुए साथ ही साथ उसका एक विशेष कार्यक्रम जो स्पेशल कोचिंग सेंटर भी 1 अक्टूबर से शुरू हो रहा है, यह भी एक बड़ा आनंद का बात है। तो ये ऐसे प्रसंग में मंच पर आसीन सभी उपस्थिति लोग और विशेषकर इस विश्वविद्यालय के वाइस चांसलर और सारा उनका जो टीम है, हम ये अपेक्षा करते हैं यह विश्वविद्यालय हो सकता है यह नया है, लेकिन आज के एनईपी की नई शिक्षा नीति को नए ढंग से यहाँ पर जारी करते हुए भारत का एक ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯಲಿದೆ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅಕ್ಟೋಬರ್ 11ರಿಂದ 18ರವರೆಗೆ ನಡೆಯುತ್ತಿದ್ದ 1600ನೇ ಮಧ್ಯವರ್ಜನ ಶಿಬಿರ ಮುಕ್ತಾಯ. ಭಾರತ ಮುಕ್ತಿ ಮೋರ್ಚಾ ಪ್ರಗತಿಪರ ಸಂಘಟನೆಗಳಿಂದ ಸಂವಿಧಾನದ ಉಳಿವಿಗಾಗಿ ರಾಜ್ಯವ್ಯಾಪಿ 4 ಹಂತಗಳಲ್ಲಿ ಹೋರಾಟ. ಅಕ್ಟೋಬರ್ 21ರಿಂದ ನವೆಂಬರ್ 6ರವರೆಗೆ ನಡೆಯಲಿದೆ ರಾಷ್ಟ್ರವ್ಯಾಪಿ ಹೋರಾಟ. ಅಂಬಲ್ಗಾದಲ್ಲಿ ಬರುವ ಅಕ್ಟೋಬರ್ 20ರಂದು ಕಾಮ್ರೇಡ್ ಮಾರುತಿ ಮಾನ್ಪಡೆ ಅವರ 2ನೇ ಪುಣ್ಯ ಸ್ಮರಣೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? SSLC PUC ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9806722522 9620034338. ವಿರಾಮದ ನಂತರ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಅಕ್ಟೋಬರ್ 11ರಿಂದ 18ರವರೆಗೆ ಲಾಲ್ಗಿರಿ ಕ್ರಾಸ್ ಹತ್ತಿರದ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದ್ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಹಾಗೂ ವಿವಿಧ ಸಂಸ್ಥೆಗಳ 1600ನೇ ಮಧ್ಯವರ್ಜನ ಶಿಬಿರ ಮುಕ್ತಾಯಗೊಂಡಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಹಾಗೂ ವಿವಿಧ ಸಂಸ್ಥೆಗಳ ವತಿಯಿಂದ 1600ನೇ ಮಧ್ಯವರ್ಜನ ಶಿಬಿರ ಅಕ್ಟೋಬರ್ 11ರಿಂದ ಅಕ್ಟೋಬರ್ 18ರವರೆಗೆ ಲಾಲ್ಗಿರಿ ಕ್ರಾಸ್ ಹತ್ತಿರ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಮಾರೋಪ ಸಮಾರಂಭ ಲಿಂಗಸೂರು ಶ್ರೀಮಾತೆ ಮಾಣಿಕೇಶ್ವರಿ ಆಶ್ರಮ ಶ್ರೀಮಾತೆ ನಂದಿಕೇಶ್ವರಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ಎಲ್ಲರಿಗೂ ನಿಮ್ಮ ಮನೆಯ ತೋರಿಸಿರೋದವರೇ ಮುಗಿಸಿ ಬಂದಿದ್ದ ಈ ಕಡೆಗೆ ದಯವಿಟ್ಟು ಮಾತಾಡಬೇಡಿ. ಸಾರ್ವಜನಿಕರಿಗೆ ಒಂದು ಸೂಚನೆ, ಹೊಸದೊಂದು ಅಧ್ಯಾಯವನ್ನ ತೆರೆದಿರ್ತಾ ಇದೆ. ಮುಗಿಸ್ಬೇಕು. ಕಡೆ ನಿಮಿಷ ಎತ್ತಿ ತಲೆಗೆ ಮುಗಿಸ್ಬೇಕು. ಸಮಾರೋಪ ಸಮಾರಂಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ BG ಪಾಟೀಲ್ ಅವರು ಭಾಗವಹಿಸಿ ಮಾತನಾಡಿದರು. ಅವನು ವ್ಯವಸ್ಥಿತವಾಗಿ ಏನೋ ಒಂದು ಲಗ್ನ ಮಂಟಪದಾಗ ಬಂದಾಗ ಆ ಥರ ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ ಇದೆ. ಊಟ ಇರ್ಬೋದು, ಮತ್ತು ಬ್ರೇಕ್ಫಾಸ್ಟ್ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಮತ್ತು ಅದು ಸಂಗಡಿ ಮನೆಯವ್ರನ್ನೂ ಬಂದಿದ್ದಾರೆ. ಈ ಕಾರ್ಯಕ್ರಮ ನೋಡೋಣ ನಾನು ಯಾಕೆ ಮೊದಲೇ ಬಂದಿಲ್ಲ ನಮ್ಮಂಗೆ ಇವತ್ತು ನನ್ನ ಸಮಾರಂಭ ಕರೆದಿದ್ದಾರೆ. ಮೊದಲು ನೋಡಪ್ಲೇ ಇದೆ ಈ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಗುಲ್ಬರ್ಗಕ್ಕೆ ಆಗಿಲ್ಲ. TV ಒಳಗೆ ತೋರಿಸ್ತಾರೆ, ಏನೋ ಒಂದು ಆ್ಯಡ್ ಕೊಡ್ತಾರೆ, ಒಂದು 20 ರೂಪಾಯಿ ಬಾಟ್ಲಿ ಕೊಡ್ತಾರೆ, ನೀರು ಅದು ಕುಡಿದ್ರೆ ಸರಿ ಕುಡಿಯೋದು ಬಿಡ್ತಾರೆ ಅಂತ ಹೇಳ್ತಾರೆ. ಅದು ಹಾಗಿಲ್ಲ. ಇದೇನು ಸತತವಾಗಿ 8 ದಿನ ಈ ಕಾರ್ಯಕ್ರಮ ಮಾಡಿದ್ದಾರೆ. ಇದು ನೀವು ಜೀವನದಾಗ ಅದು ಮುಟ್ಲಕ್ಕೂ ಸಾಧ್ಯ ಇಲ್ಲ. ಇದು ಭಾಳ ಒಳ್ಳೆಯ ಕಾರ್ಯಕ್ರಮ. ಇದಕ್ಕೆ ಹೆಗ್ಡೆ ಅವರ ಕಡೆಯಿಂದ ಈ ಕಾರ್ಯಕ್ರಮ ಆಗಿದ್ದು ಮತ್ತು ಅವ್ರ ಟೀಮು ಇಲ್ಲಿದ್ದಂಥ ಎಲ್ಲ ಅವ್ರ ಟೀಮು ಸತತವಾಗಿ ಕೆಲಸ ಮಾಡ್ತಾರೆ. ಭಾಳ ಒಳ್ಳೆಯ ಜನ. ಮತ್ತು ಇಲ್ಲಿ ಬಂದಂಥ ಅವ್ರದ್ದೇನು ಬ್ರ್ಯಾಂಚ್ ಇದೆ. ಗಂಗಾನಗರದ ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಮೇಶ್ ಬಿದನೂರ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರು ಮಲ್ಲಿಕಾರ್ಜುನ್ ರಾಜಣ್ಣ ಕೊರ್ವಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಜಯಂತ್ ಪೂಜಾರಿ, ಕಲಬುರಗಿ ಯೂನಿಯನ್ ಬ್ಯಾಂಕ್ನ ಪ್ರಾದೇಶಿಕ ಮುಖ್ಯಸ್ಥರಾದ ಅರವಿಂದ ಹೆಗಡೆ, ನ್ಯಾಯವಾದಿ ರಮೇಶ್ ಕಮಕನೂರ್, ಕಾರ್ಯದರ್ಶಿ ಶಾಂತಪ್ಪ ಕೂಡಿ, ರಾಯಪ್ಪ ಹೊನಗುಂಟಿ, ರಮೇಶ್ ಬಿದನೂರ್, ಅರ್ಜುನ್ ಜಮಾದಾರ್, ಅಣ್ಣಪ್ಪ ಜಮಾದಾರ್, ಯುವರಾಜ್ ಕಿಡಕ್, ಮಹಾಂತೇಶ್ ಹರ್ವಾಳ್, ಜಯರಾಜ್, ದಿಗಂಬರ್ ಆರ್ ಬೆಳಮಗಿ, ಸತೀಶ್, ಕಲ್ಲನಗೌಡ ಎಸ್, ಶ್ರೀಮತಿ ಗಿರಿಜಾ ಎಸ್, ಗುರುರಾಜ್ ಪಟ್ಟಣ್, ಅನಿಲ್ ಕುಮಾರ್ ಡಾಂಗೆ, ಸೂರ್ಯಕಾಂತ್ ಆರ್ ಸೇರಿದಂತೆ ಅನೇಕರು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು.
ಭಾರತ ಮುಕ್ತಿ ಮೋರ್ಚಾ, ಬಹುಜನ ಕ್ರಾಂತಿ ಮೋರ್ಚಾ ಹಾಗೂ ಕಲಬುರಗಿ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನದ ಉಳಿವಿಗಾಗಿ ರಾಷ್ಟ್ರವ್ಯಾಪಿ 4 ಹಂತಗಳಲ್ಲಿ ಹೋರಾಟ ನಡೆಯಲಿದೆ. ಅಕ್ಟೋಬರ್ 21ರಿಂದ ನವೆಂಬರ್ 6ನೇ ತಾರೀಕಿನವರೆಗೆ ರಾಷ್ಟ್ರವ್ಯಾಪಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಭಾರತ ಮುಕ್ತಿ ಮೋರ್ಚಾ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಬಹುಜನ ಕ್ರಾಂತಿ ಮೋರ್ಚಾದ ರಾಷ್ಟ್ರೀಯ ಸಂಯೋಜಕರು ವಾಮನ ಮೇಶ್ರಾಮ್ ನೇತೃತ್ವದಲ್ಲಿ ಸಂವಿಧಾನ ಉಳಿವಿಗಾಗಿ ರಾಷ್ಟ್ರವ್ಯಾಪಿ 4 ಹಂತಗಳಲ್ಲಿ ಹೋರಾಟ ನಡೆಯಲಿದೆ. ಮೊದಲನೇ ಹಂತ ಅಕ್ಟೋಬರ್ 21ರಂದು ಜಿಲ್ಲಾಧಿಕಾರಿ ಮುಖಾಂತರ ಸನ್ಮಾನ್ಯ ರಾಷ್ಟ್ರಪತಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು. ಎರಡನೇ ಹಂತದಲ್ಲಿ ಅಕ್ಟೋಬರ್ 25ರಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು. ಮೂರನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರ್ಯಾಲಿ ಪ್ರದರ್ಶನ ಮಾಡಲಾಗುವುದು. ನಾಲ್ಕನೇ ಹಂತ ನವೆಂಬರ್ 6ರಂದು ಜೈಲ್ ಭರೋ ಹೋರಾಟ ಮಾಡಲಾಗುವುದು ಎಂದು ಬಹುಜನ ಕ್ರಾಂತಿ ಮೋರ್ಚಾ ಕರ್ನಾಟಕ ರಾಜ್ಯ ಉಸ್ತುವಾರಿ ಅಬ್ದುಲ್ ಅಜೀಜ್ ಭಂಡಾರಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಜೈಲ್ ಭರೋ ಆಂದೋಲನ ಯಾಕೆ ಹೇಳ್ತಾ ಇದ್ದಾರೆ? 75 ವರ್ಷ ಆಯಿತು ಅಂಬಿಸಿ ಶೋಷಿತ ಪೀಡಿತ ಸಮುದಾಯ, ಎಜುಕೇಷನ್, ಹೆಲ್ತ್ ಸಮುದಾಯದಲ್ಲಿ ಬಡತನದ ರೇಖೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರಾದ ಕೆಲವು ಜನರದ್ದು ಕಬ್ಜಾ ಈ ಸಂವಿಧಾನದಲ್ಲಿ ಆಗಿದೆ. ಆರ್ಟಿಕಲ್ 19 ಬರೀ ಒಂದು ಆರ್ಟಿಕಲ್ ಈ ಸಂವಿಧಾನದಲ್ಲಿ ಉಳಿದಿತ್ತು. ಅದು ಕಾರ್ಯಕ್ರಮ ತಗೊಳ್ಳೋದು, ಭಾಷಣ ಮಾಡೋದು, ವರ್ಷ ಸಂಘಟನೆ ಕಟ್ಟೋದು. ಭಾರತ ಮುಕ್ತಿ ಮೋರ್ಚಾ ಕರ್ನಾಟಕ ರಾಜ್ಯ ಸಹ ಉಸ್ತುವಾರಿ ಅನೀಶ್ ಎಸ್ ಕಾಂಬ್ಳೆ, ರಾಷ್ಟ್ರೀಯ ಮುಸ್ಲಿಂ ಮೋರ್ಚಾದ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷ ಜಿಯಾವುದ್ದೀನ್ ಪಟೇಲ್, ಪ್ರಗತಿಪರ ಸಾಮಾಜಿಕ ಹೋರಾಟಗಾರರಾದ ಎಬಿ ಹೊಸ್ಮನಿ, ನಾಮ್ ಬಾಷಾ ಪಟೇಲ್, ಎಂಎನ್ ಭಂಡಾರಿ, ಸಿದ್ದರಾಮ್ ಯಳವಂಡಗಿ, ರಾಜು ಭಂಡಾರಿ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಮಾರುತಿ ಮಾನ್ಪಡೆಯವರ ಅಭಿಮಾನಿಗಳ ಸೇವಾ ಸಂಘದ ವತಿಯಿಂದ ಅಂಬಲ್ಗಾದಲ್ಲಿ ಬರುವ ಅಕ್ಟೋಬರ್ 20ರಂದು ಕಾಮ್ರೇಡ್ ಮಾರುತಿ ಮಾನ್ಪಡೆಯವರ 2ನೇ ಪುಣ್ಯ ಸ್ಮರಣೆ ಆಯೋಜಿಸಲಾಗಿದೆ. ಕಾಮ್ರೇಡ್ ಮಾರುತಿ ಮಾನ್ಪಡೆಯವರ 2ನೇ ಪುಣ್ಯ ಸ್ಮರಣೆಯನ್ನು ಬರುವ ಅಕ್ಟೋಬರ್ 20ರಂದು ಅಂಬಲ್ಗಾದಲ್ಲಿ ಆಯೋಜಿಸಲಾಗಿದೆ. ಮಾರುತಿ ಮಾನ್ಪಡೆಯವರ ಅಭಿಮಾನಿಗಳ ಸೇವಾ ಸಂಘ ಕಾರ್ಯಕ್ರಮ ಆಯೋಜಿಸಿದ್ದು, ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಾರ್ಯಕ್ರಮದ ವಿವರ ನೀಡಿದರು. ಸಮಾರಂಭದ ರೂಪುರೇಷೆಯ ಬಗ್ಗೆ ಸುನೀಲ್ ಮಾರುತಿ ಮಾನ್ಪಡೆ ವಿವರಿಸಿದರು. ಬಳಿಕ ರೈತ ಮುಖಂಡ ಬಸವರಾಜ್ ಶಾಂತಗೌಡ ಮಾಲಿಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. 2ನೇ ಪುಣ್ಯ ಸ್ಮರಣೆಯನ್ನು ಆಚರಿಸಲಾಗುತ್ತದೆ. ಈ ಪ್ರಯುಕ್ತ ನಾಡಿನ ಮುಖಂಡರು, ನಮ್ಮ ಭಾಗದ ಅಭಿಮಾನಿಗಳು ಆದ ಅನೇಕ ಮುಖಂಡರು ಬರ್ತಾ ಇದ್ದಾರೆ. ಸಾನ್ನಿಧ್ಯವನ್ನು ಶ್ರೀ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ಲಾಡಮುಗುಳಿ ಅವರು ವಹಿಸ್ತಾ ಇದ್ದಾರೆ. ಉದ್ಘಾಟನೆ ಜ್ಞಾನಪ್ರಕಾಶ್ ಸ್ವಾಮೀಜಿ, ಉರ್ಲಿಂಗಪೆದ್ದಿ ಮಠ, ಮೈಸೂರು ಅವರು ಬರ್ತಾ ಇದ್ದಾರೆ. ಶರಣಪ್ಪ ಹೊಸ್ಮನಿ ಅಂಬಲಗ, ರಾಜಶೇಖರ್ ಕೆ ಮಾಜಿ ಅಧ್ಯಕ್ಷರು, ಕೃಷಿ ಪತ್ತಿನ ಸಹಕಾರ ಸಂಘ ಅಂಬಲಗ, ಬಸವರಾಜ್ ಸರಡಗಿ, ಬಾಬುರಾವ್ ದಿಗ್ಸಂಗಿ, ಶಾಂತಪ್ಪ ಜಾಧವ್ ಎ, ಬಾಬುರಾವ್ ಯಡ್ರಾಮಿ, ಮೊಹಮ್ಮದ್ ಅಜಗರ್ ಚುಲ್ಬುಲ್, ಸೂರ್ಯಕಾಂತ್ ನಿಂಬಾಳ್ಕರ್, ಚಂದು ಜಾಧವ್, ಬಸವರಾಜ್ ಪಾಟೀಲ್ ಹರ್ಸೂರ್, ಸುರೇಶ್ ಲೆಂಗ್ಟಿ. ಹಾಂ ಸರ್, ಈ ಕಾರ್ಡ್ದಲ್ಲಿ ಬರ್ತಕ್ಕಂಥ ಎಲ್ಲ ಅತಿಥಿಗಳೆಲ್ಲ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಸರ್ ಏನಂದರೆ ಒಂದು ನಾವು ಅವರ ಒಂದು ಕಾರ್ಯವನ್ನು ಸ್ಮರಿಸಿ ನಾವು ಜನಪರ ಮಾಡಿರ್ತಕ್ಕಂಥ ಅವರ ಒಂದು ಕೆಲಸಗಳನ್ನು ನೆನೆದು ನಮ್ಮ ಭಾಗದ ಎಲ್ಲ ಸಾರ್ವಜನಿಕರು, ಮುಖಂಡರು, ಅವರ ಅಭಿಮಾನಿಗಳು ಕೂಡ ಆ ಒಂದು ಪುಣ್ಯ ಸ್ಮರಣೆಯಲ್ಲಿ ಭಾಗವಹಿಸಿ ಅವರ ಒಂದು ಆದರ್ಶಗಳನ್ನು, ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೈಂಕರ್ಯದಿಂದ. ಮಾರುತಿ ಮಾನ್ಪಡೆಯವರ ಅಭಿಮಾನಿಗಳ ಸೇವಾ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ಬಣಗಾರ್, ಕಾರ್ಯದರ್ಶಿ ಬಸವರಾಜ್ ಮಾನ್ಪಡೆ, ದಿಲೀಪ್ ಪೂಜಾರಿ, ವೆಂಕಟೇಶ್ ಪದಕಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈಗ ಹವಾಮಾನ. ಕಲಬುರಗಿಯಲ್ಲಿ ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 371 ಜೆ ಕಲಂ ಸಮರ್ಪಕವಾಗಿ ಜಾರಿಗೆ ತನ್ನಿ, ಮುಡಿ ಸಮರ್ಪಿಸಿ ಪ್ರತಿಭಟಿಸಿದ ಅಹಿಂಸಿತರ ವೇದಿಕೆಯ ಕಾರ್ಯಕರ್ತರು. ಟಿಬಿ ಮುಕ್ತ 2025 ಅಭಿಯಾನಕ್ಕೆ ನೀಕ್ಷಯ ಮಿತ್ರರು ಕೈ ಜೋಡಿಸಲು ಮುಂದಾಗಿ ಡಾಕ್ಟರ್ ಚಂದ್ರಕಾಂತ್ ನರಬೋಳಿ.
ಅಕ್ಟೋಬರ್ 21ರಂದು ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲಾ ಕುರುಬರ ಕೊಂಡ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಮತ್ತು 3 ವಸತಿ ನಿಲಯಗಳನ್ನು ಉದ್ಘಾಟಿಸಿದ ರಾಜ್ಯ ಸಚಿವ ಎ. ನಾರಾಯಣಸ್ವಾಮಿ. ಇಲ್ಲಿಗೆ ಇನ್ ಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9806722522 9620034338.